ಹಲೋ ಗೈಸ್, ನಾನು ಬಂದಿದ್ದೀನಿ ದರ್ಶನ್ ಬ್ರೋ ಟೂರಿಸ್ಟ್. ಏನಂದರೆ ಇವತ್ತು ನಾವು ಬಂದಿರೋ ಟೆಂಪಲ್ ಯಾವುದಂದರೆ ಈ ಕೊರಕೈಯಲ್ಲಿರುವಂತಹ ಶ್ರೀ ಬ್ರಹ್ಮ ಜ್ಞಾನಪುರೀಶ್ವರ್ ಟೆಂಪಲ್ಗೆ ಬಂದಿದ್ದೇವೆ. ಇದು ತುಂಬ ವರ್ಷಗಳ ಹಿಂದಿಂದು. ಇಲ್ಲಿ ಒಳಗಡೆ ಹಿಂದಿನ ಕಾಲದ ಪ್ಯಾಲೇಸ್ ಕೂಡ ಇದೆ. ಇಲ್ಲಿ ಈ ಜಾಗವೇ ಎಲ್ಲಿ ಬ್ರಹ್ಮನಿಗೆ ಜ್ಞಾನೋದಯ ಆಗಿದ್ದ ಜಾಗ ಇದು. ಇಲ್ಲಿ ಜ್ಞಾನಪುರೀಶ್ವರ ಅಂದರೆ ಹಾಫ್ ಬ್ರಹ್ಮ ಮತ್ತು ಹಾಫ್ ಈಶ್ವರ, ಇವರಿಬ್ಬರು ಸೇರಿ ಜ್ಞಾನಪುರೀಶ್ವರ ಆಗಿದ್ದಾರೆ. ಯಾಕಂದರೆ ಬ್ರಹ್ಮನಿಗೆ ಜ್ಞಾನಪುರೀಶ್ವರ ಕೊಟ್ಟ ಜ್ಞಾನಪುರೀಶ್ವರೇ ಇಲ್ಲಿ ನೆಲೆಯುವಂಥ ದೇವರು. ಇಲ್ಲಿ ನೋಡಿ, ಇದೇ ನಾಗರ ಹಾವು. ಇಲ್ಲಿ ನಾಗರ ಹಾವನ್ನು ಯಾಕೆ ಇಟ್ಟಿದ್ದಾನೆಂದರೆ ಅದು ಶಿವನ ಒಂದು ಅದೊಂದು ಶಿವನ ಒಂದು ಭಾಗವಾಗುತ್ತದೆ. ಮತ್ತು ಇಲ್ಲಿ ನೋಡಿ ಗಣೇಶ ಇಟ್ಟಿದ್ದಾರೆ, ಅಂದರೆ ಶಿವನ ಮಗ. ಹಾಗೆ ಇಲ್ಲಿ ನಂದಿ ಇಟ್ಟಿದ್ದಾರೆ, ಯಾಕಂದರೆ ಜ್ಞಾನಪುರೀಶ್ವರರ್ ಅಂದ್ರೇ ಲಿಂಗ. ಸೊ ಲಿಂಗದ ವಾಹನನ ಇಲ್ಲಿ ಇಟ್ಟಿದ್ದಾನೆ. ಮತ್ತು ತುಂಬ ವರ್ಷಗಳ ಮತ್ತು ಇಲ್ಲಿ ನೋಡಿ, ಇದೇ ಈ ಟೆಂಪಲಿನ ಗಂಟೆ. ಇಲ್ಲಿ ಗಂಟೆ ಬಾರಿಸುತ್ತಾರೆ. ಮತ್ತು ಈ ಟೆಂಪಲ್ಲು ಎಷ್ಟೇ ಚಿಕ್ಕದಾದರೂ ಅಷ್ಟೇ ಅದ್ಭುತವಾಗಿರುತ್ತೆ. ಹೇಗೆ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತಾರ, ಹಾಗೆ ಇದನ್ನು ಅಂದ್ಕೊಳ್ಳಬೇಕು. ಸೊ ನಾನು ಈ ವಿಡಿಯೋನ ಮಾಡಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಚಾನಲ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಇದನ್ನು ಮಾಡಿದ್ರೆ ನನಗೂ ಪ್ರಾಫಿಟ್ ಆಗುತ್ತೆ. ನೀವು ಇದನ್ನೆಲ್ಲ ಮಾಡಿದ್ರೆ ನಿಮಗೆಲ್ಲ ನಾನು ಥ್ಯಾಂಕ್ಸ್ ತುಂಬ ಹೇಳ್ತೀನಿ.